ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದೊಳ್ಳೆ ಸಮ್ಮರ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಐಸ್ ಕ್ರೀಮು, ಐಸ್ ಕ್ಯಾಂಡಿ, ಕೋಲ್ಡ್ ಇರೋಂಥ ಪದಾರ್ಥನೇ ಜಾಸ್ತಿ ಇಷ್ಟಪಟ್ಟು ಕೇಳ್ತಾ ಇರ್ತಾರೆ. ಹಾಗಾಗಿ ಮನೇಲಿ ಹೊರಗಡೆ ಎಲ್ಲ ಐಸ್ ಕ್ಯಾಂಡಿ ಕೊಡಿಸ್ತೀವಿ, ಐಸ್ ಕ್ರೀಮ್ ಕೊಡಿಸ್ತೀವಿ ಅಂದರೆ ಐಸ್ ಕ್ಯಾಂಡಿಗಂತೂ ಪಕ್ಕ ಫುಡ್ ಕಲರ್ ಹಾಕಿರ್ತಾರೆ. ಹಾಗಾಗಿ ಐಸ್ ಕ್ಯಾಂಡಿಗೆ ಈ ರೀತಿಯಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಇದು ಪ್ಯೂರಾಗಿ ಯಾವುದೇ ಫುಡ್ ಕಲರ್ ಇಲ್ಲದೆ ಮತ್ತು ಸಕ್ಕರೆನ ಬಳಸದೆ ನಾನು ವಾಟರ್ ಮೆಲನ್ ಐಸ್ ಕ್ಯಾಂಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಾಡೋ ವಿಧಾನ ಕೂಡ ತುಂಬಾ ಸುಲಭ. ಮೊದಲಿಗೆ ನಾನು ಫ್ರೂಟ್ಸ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ, ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಪೀಸ್ ಮಾಡ್ಕೊಂಡಿರೋಂಥ ಕಲ್ಲಂಗಡಿ ಹಣ್ಣಿಗೆ ಬೆಲ್ಲನ ಬಳಸ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ. ಇದು ಜಾಸ್ತಿ ಅಷ್ಟಾಗಿ ಸ್ವೀಟ್ ಇರಲ್ಲ, ಹಾಗಾಗಿ ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಚಿಟಿಕೆ ಉಪ್ಪು, ಯಾವುದಕ್ಕಾದರೂ ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸ್ಕೋಬೋದು. ನಾನು ಉಪ್ಪು ಬೆಲ್ಲ ಎರಡನ್ನು ಮಾತ್ರ ಸೇರಿಸಿದ್ದೀನಿ. ಈಗ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದಾಯಿತು. ಈಗ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಅಂದರೆ ಏನಾದರೂ ಒಂದು ಬೀಜ ಏನಾದರೂ ಇದ್ದರೆ ಅಷ್ಟಾಗಿ ಚೆನ್ನಾಗಿರಲ್ಲ ಐಸ್ ಕ್ರೀಮ್, ತರಿಯಾಗಿ ಸಿಗ್ತಾಯಿದ್ರೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಸೋದಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ತೆಗೆದುಬಿಡಬೇಕು. ಜ್ಯೂಸ್ ಮಾತ್ರ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈಗ ಈ ಜ್ಯೂಸನ್ನ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು ಸ್ವೀಟು. ಬೇಕಿದ್ದರೆ ಇನ್ನೊಂದು ಸ್ವಲ್ಪ ನೀವು ಬೆಲ್ಲ ಸೇರಿಸ್ಕೋಬೋದು ಈ ಟೈಮಲ್ಲಿ ಬೇಕು ಅಂದರೆ. ನಂಗೆ ಕರೆಕ್ಟಾಗಿದೆ ಅನ್ನಿಸ್ತು, ಹಾಗಾಗಿ ಇದನ್ನು ನಾನು ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ಯಾಂಡಿಗೆ ನೀವು ಈ ಥರ ಐಸ್ ಕ್ರೀಮ್ ಮೋಲ್ಡ್ ಇಲ್ಲ ಅಂತಂದರೆ ಗ್ಲಾಸೆಲ್ಲ ಸಹ ಹಾಕ್ಬಿಟ್ಟು ಗ್ಲಾಸ್ಗೆ ಹಾಕಿ ಮಾಡ್ಬೋದು. ನಾನು ಇಲ್ಲಿ ಮೋಲ್ಡ್ಗೆ ಹಾಕ್ತಾಯಿದ್ದೀನಿ. ಮೋಲ್ಡ್ಗೆ ಹಾಕಿ ಮಿಕ್ಕಿರೋ ಅಂಥದ್ದನ್ನು ಸಹ ಒಂದು ದೊಡ್ಡ ಗ್ಲಾಸ್ಗೆ ಹಾಕಿ ಇಟ್ಟಿದ್ದೆ. ಮತ್ತು ಇದನ್ನು ಟೈಟಾಗಿ ಮುಚ್ಕೋಬಿಟ್ಟು ಇದನ್ನು ಫ್ರೀಜರಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಡಬಾರ್ದು, ಅಂದರೆ ಫ್ರೀಜರಲ್ಲಿಟ್ಟರೆ ಚೆನ್ನಾಗಾಗುತ್ತೆ. ಆದಷ್ಟು ಇದನ್ನು ನೀವು ನೈಟ್ ಮಾಡಿಕೊಂಡ್ರೇ ಬೆಸ್ಟು. ಯಾಕಂದರೆ ಪದೇ ಪದೇ ನಾವು ಡೋರನ್ನ ತೆಗಿತಾ ಇರ್ತೀವಿ ಡೇ ಟೈಮಲ್ಲಾದರೆ. ಹಾಗಾಗಿ ನೈಟ್ ಟೈಮಲ್ಲಾದರೆ ಮಾಡಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಆಗಿರುತ್ತೆ. ಇನ್ನು ಮಿಕ್ಕಿರೋ ಅಂಥದ್ದು ಈ ರೀತಿ ಮೋಲ್ಡ್ ಇತ್ತಲ್ವ ಚಾಕ್ಲೇಟ್ದು, ಅದಕ್ಕೂ ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲೆಲ್ಲ ಫ್ರೂಟ್ಸ್ದಿದೆ. ಫ್ರೂಟ್ಸು ಚಿತ್ರ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದು ಅಷ್ಟೇ, ಅದಕ್ಕಿಂತ ಇದು ಮಕ್ಕಳು ತುಂಬಾ ಇಷ್ಟಪಟ್ಟರು. ಸ್ಮಾಲಾಗಿತ್ತಲ್ವ, ಎಲ್ಲ ಥರದ್ದು ಫ್ರೂಟ್ಸ್ ಇತ್ತು. ಹಾಗಾಗಿ ಇದಕ್ಕೂ ಹಾಕಿ ಮಿಕ್ಕಿರೋ ಅಂಥದ್ದನ್ನು ನಾನು ಒಂದು ಈ ರೀತಿ ಗ್ಲಾಸ್ಗೆ ಹಾಕಿದ್ದೆ. ಇದು ಮತ್ತೆ ನೆಕ್ಸ್ಟು ಮಾರ್ನಿಂಗ್ ಮಧ್ಯಾಹ್ನ ತೆಗ್ದಿರೋ ಅಂಥದ್ದು ನಾನು ಬೆಳಗ್ಗೆನೇ ಕಂಪ್ಲೀಟಾಗಿ ಆಗಿತ್ತು. ಆ ಟೈಮಲ್ಲಿ ಕೊಡಬಾರ್ದು ಅಂತೇಳಿ ಬಿಸಿಲಿರೋ ಟೈಮಲ್ಲಿ ಮಕ್ಳಿಗೆ ಕೊಡ್ತಾಯಿದ್ದೀನಿ. ಈ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅಂದರೆ ಸ್ವಲ್ಪ ಮೇಲ್ಗಡೆ ನೀರಲ್ಲಿ ಇಟ್ಬಿಡ್ಬೇಕು ಅದನ್ನು. ಸುಮ್ಮನೆ ಒಂದು 2 ಸೆಕೆಂಡ್ 3 ಸೆಕೆಂಡ್ ಇಟ್ಟು ಈ ರೀತಿ ತೆಗೆದ್ರೂ ನೀಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಯಾವುದೇ ಫುಡ್ ಕಲರ್ನ ಬಳಸಿಲ್ಲ, ಸಕ್ಕರೆನ ಬಳಸಿಲ್ಲ. ಎಷ್ಟು ರುಚಿಯಾಗಿದೆ ಅಂತ. ಅಂದರೆ ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು, ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಕೋಲ್ಡು ಕಫ ಎಲ್ಲ ಅಷ್ಟಾಗಿ ಆಗಲ್ಲ. ದೇಹಕ್ಕೆ ಸಾಕಷ್ಟು ನೀರಿನ ಅಂಶ ಅವಶ್ಯಕತೆ ಇರೋದ್ರಿಂದ ಈ ಥರ ಅಂದರೆ ಫ್ರೂಟ್ಸ್ಗಳನ್ನ ಪದೇ ಪದೇ ನೀರು ಕುಡೀರಿ ಅಂದ್ರೂ ಮಕ್ಕಳು ಅಷ್ಟಾಗಿ ನೀರು ಕುಡಿಯೋದಿಲ್ಲ. ಈ ರೀತಿ ನೀರಿನ ಅಂಶ ಇರೋಂಥ ಫ್ರೂಟ್ಸ್ನ ಕೊಟ್ಟರೆ ಹೆಲ್ತಿಯಾಗಿರುತ್ತೆ. ಅವರಿಗೆ ದೇಹಕ್ಕೆ ಬೇಕಾದಷ್ಟು ನೀರಿನ ಅಂಶನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ಯಾಂಡಿ ಅಂತ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.